ಇವತ್ತು ನಾನು ನಿಮ್ಮನ್ನು ಹೈ ಸ್ಪೀಡ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೇನೆ ಆಯಿತಾ. ನಾನು ಜೂಹೈ ಅಂತ ಹೇಳುವ ಒಂದು ಪ್ರದೇಶಕ್ಕೆ ಬಂದಿದ್ದೇನೆ. ಇಲ್ಲಿಂದ ಗ್ವಾಂಗ್ಜೋ ಅಂತ ಹೇಳುವ ಮೇನ್ ಸಿಟಿಗೆ ಹೋಗ್ತಾ ಇದ್ದೇನೆ. 1.5 ಗಂಟೆಯ ಜರ್ನಿ, 1.5 ಗಂಟೆಯ ಜರ್ನಿ. ಹೇಗಿದೆ ಹೈ ಸ್ಪೀಡ್ ರೈಲು ಅಂತೇಳಿ ನೋಡುವ, ಕರ್ಕೊಂಡು ಹೋಗ್ತೇನೆ. ಈಗ ನಾನು ತೋರಿಸ್ತಿರುವ ಜಾಗ ಜೂಹೈಯ ಹೈ ಸ್ಪೀಡ್ ರೈಲ್ವೆ ನಿಲ್ದಾಣ. ನನ್ನ ರೈಲು 3 ಗಂಟೆ ಸರಿಯಾಗಿ, ಈಗ 2:45 ತುಂಬ ಜನ ಬೇರೆ ಬೇರೆ ರೈಲಿಗೆ ಕಾಯ್ತಾ ಇದ್ದಾರೆ. ಇಲ್ಲಿ 1/4 ಗಂಟೆಗೆ ಒಂದು ರೈಲುಂಟು, ಹೈ ಸ್ಪೀಡ್ ರೈಲು. ನೋಡಲಿಕ್ಕೆ ನಮ್ಮ ಊರಿನ ಬೆಂಗಳೂರಿನ ಮೆಟ್ರೋ ಸ್ಟೇಷನಿನ ಹಾಗೆ ಕಾಣ್ತದೆ. ಆದರೆ ಪ್ರೊಸೀಜರಿಗೆ ID ಕಾರ್ಡ್ ಬೇಕು ಹೈ ಸ್ಪೀಡ್ ರೈಲಿಗೆ. ಮೆಟ್ರೋಕ್ಕಾದರೆ ಚೈನಾದಲ್ಲಿ ID ಕಾರ್ಡ್ ಬೇಕಿಲ್ಲ, ಖಾಲಿ ನಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡಿ ಹೋದ್ರಾಯಿತು. ಆದರೆ ಹೈ ಸ್ಪೀಡ್ ರೈಲಿಗೆ ಎಂಟರ್ ಆಗಬೇಕಿದ್ರೆ ID ಕಾರ್ಡ್ ಕೇಳ್ತಾರೆ. ಹಾಗೆ ಸೆಕ್ಯೂರಿಟಿ ಚೆಕ್ ಕೂಡ ಉಂಟು. ನಾವು ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಚೆಕ್ ಮಾಡ್ತೇವೆ ಅದೇ ರೀತಿ. ನಾನೀಗ ಸೆಕ್ಯೂರಿಟಿ ಚೆಕ್ ಆಗಿ ಬಂದು ರೈಲಿಗೆ ಕಾಯುವ ಸ್ಥಳದಲ್ಲಿ ಕೂತಿದ್ದೇನೆ. ಹಿಂದೆ ನೋಡಿ, ನನ್ನ ಹಿಂದೆ ನೀವು ಬೋರ್ಡ್ ಕಾಣ್ಬೋದು. ಈಗ ಗ್ವಾಂಗ್ಜೋದಿಂದ ಜೂಹೈಗೆ ಬರುವ ರೈಲು ಬರ್ತಾ ಉಂಟು. ನನ್ನದು 3ನೇ ಲೈನಲ್ಲಿದೆ, ಜೂಹೈ ಟು ಗ್ವಾಂಗ್ಜೋ 3 ಗಂಟೆಗೆ. ಈಗ ನಾನು ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಾ ಇದ್ದೇನೆ. ಹೈ ಸ್ಪೀಡ್ ರೈಲ್ ಬರುವ ಪ್ಲ್ಯಾಟ್ಫಾರ್ಮ್. ನನ್ನ ರೈಲು ಪ್ಲ್ಯಾಟ್ಫಾರ್ಮ್ ನಂಬರ್ 2ರಲ್ಲಿ ನೋಡಿ, ಜೂಹೈ ಟು ಗ್ವಾಂಗ್ಜೋ ಅಂತ ಬರೆದಿದೆ. ಇದು ಪ್ಲ್ಯಾಟ್ಫಾರ್ಮ್. ಕೆಲವೇ ನಿಮಿಷಗಳಲ್ಲಿ ನಮ್ಮ ರೈಲು ಬರ್ತದೆ. ಯಾವ ಸೈಡಿಂದ ಬರ್ತದೆ ಗೊತ್ತಿಲ್ಲ, ನಿಮಗೆ ವಿಡಿಯೋ ತೋರಿಸುವಂತಿದ್ದೇನೆ. ಆದರೆ ನನ್ನದು 1ನೇ ಕಾರ್, ಕೌಚ್ ನಂಬರ್ 1. ಜೂಹೈ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿನಾಗಿರುವ ಜಾಗ ಆಯಿತಾ, ಸಮುದ್ರದ ಕಿನಾರೆಯಲ್ಲಿ. ರೈಲು ಬರ್ತಾ ಉಂಟು, ಕಾಣ್ತಾ ಉಂಟು. ಆದರೆ ತುಂಬ ನಿಧಾನಕ್ಕೆ ಬರ್ತಾ ಉಂಟು. ಸ್ಟಾಪ್ ಹತ್ತಿರ ಆಯಿತು ಅಂತ ಹೇಳಿ ಅಂತ. ಬುಲೆಟ್ ರೈಲು. ಇದು ಮಿಂಗ್ಜು ಅಂತ ಹೇಳುವ ರೈಲ್ವೆ ಸ್ಟೇಷನ್, ಮಿಂಗ್ಜು. ಪ್ರಿನ್ಸೆಸ್. ಒಂದು ನಿಮಿಷ ಮಾತ್ರ ನಿಂತಿರ್ತದೆ. ರಪ್ಪ ಹತ್ತಬೇಕು ನಾವೀಗ. ಈಗ ಇದು ಓಪನ್ ಆಗ್ತದೆ. ಡೋರ್ ಓಪನ್ ಆಗುವಾಗ ನೋಡಿ, ಡೋರ್ ಓಪನ್ ಆಯಿತು. ಹಾಗೆ ಇದು ಕೂಡ ಓಪನ್ ಆಯಿತು. ಹೈ ಸ್ಪೀಡ್ ರೈಲಿನ ಒಳಗಡೆ ಬಂದೆವೀಗ. ಇಲ್ಲಿ ಲಗೇಜ್ ಇಡಲಿಕ್ಕೆ ವ್ಯವಸ್ಥೆ. ಕ್ಲೋಸ್ ಆಗ್ತಾ ಉಂಟು. ಈ ಡೋರ್ ಕ್ಲೋಸ್ ಆದಾಗ ಅದು ಸಹ ಕ್ಲೋಸ್ ಆಗ್ತದೆ. ಇದು ಒಂದು ಬೋಗಿ. ಇಲ್ಲಿ ಬ್ಯಾಗ್ ಎಲ್ಲ ಇಡಲಿಕ್ಕೆ ನೋಡಿ.
ಹೊರಟೆವು ನಾವೀಗ. ಎಷ್ಟು ಸ್ಪೀಡಾಗಿ ಹೋಗ್ತಾ ಉಂಟು ಅಂತೇಳಿ ಕಾಣ್ಬೋದು ನಾವು. ಎಷ್ಟು ಚಂದ ಉಂಟಲ್ಲ ಈ ಸಿಟಿ, ತುಂಬ ಕಲರ್ಫುಲ್. ಹಾಗೆ ಬಿಲ್ಡಿಂಗ್ಗಳು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಫ್ಯಾಕ್ಟ್ರಿಗಳೆಲ್ಲ ಇರುವ ಜಾಗ ಅಂತ ಹೇಳುವಾಗ ಕಾಣ್ತದೆ ಇದು ನೋಡಲಿಕ್ಕೆ. ಎಡೆಯಲ್ಲಿ ಕೃಷಿ ಇರುವ ಜಾಗ. ಹಾಗೆ ಇದೊಂದು ರೈಲ್ವೆ ಸ್ಟೇಷನ್ ನೋಡಿ. ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆಲ್ಲ, ಚೈನಾದಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಜಾಗ, ಹಾಗೆ ಕೃಷಿಗೆ ಇನ್ನೊಂದು ಜಾಗ, ಮತ್ತು ಫ್ಯಾಕ್ಟ್ರಿಗಳಿಗೆ ಇನ್ನೊಂದು ಜಾಗ, ಎಜುಕೇಷನಿಗೆ ಇನ್ನೊಂದು ಜಾಗ, ಈ ಥರ ಡಿವೈಡ್ ಮಾಡಿ ಕೊಡ್ತಾರೆ ಅಂತ. ಇಲ್ಲಿ ನೋಡಿ, ಇದು ಕೃಷಿಗೆ ಅಂತಲೇ ಬಿಟ್ಟ ಜಾಗ ಇದು. ಹಾಗೆ ಮುಂದೆ ನೋಡಿ, ಇಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಕಾಣ್ಬೋದು ನಾವು. ಈಗ ಹೈ ಸ್ಪೀಡ್ ರೈಲಲ್ಲಿ ಹೋಗುವ ಕಾರಣ ಇದು ಹತ್ತಿರ ಇರುವಾಗೆ ಕಾಣ್ತದೆ, ಆದರೆ ನಿಜವಾಗಿ ಇದು ತುಂಬ ದೂರ ಇರ್ತದೆ. ರೈಲ್ ಎಷ್ಟು ಸ್ಪೀಡ್ ಹೋಗ್ತಾ ಉಂಟು ನೋಡಿ, ಫೋಕಸ್ಸೇ ತಪ್ತಾ ಉಂಟು ನನ್ನ ಕ್ಯಾಮರದ್ದು. ನೋಡಿ, ಇದು ಅಪಾರ್ಟ್ಮೆಂಟ್ಗಳಿಗೆ ಅಂತ ಹೇಳಿ ಇಟ್ಟ ಜಾಗ. ಫೋಕಸ್ ತಪ್ತಾ ಉಂಟು, ಸಾರಿ. ನೋಡಿ, ಕೃಷಿ ಗದ್ದೆ ನೋಡಿ. ಇಷ್ಟು ಬೇಗ ಇನ್ನೊಂದು ಸ್ಟೇಷನ್ ಬಂದಾಯಿತು. ಅಂದರೆ ನಾವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಸ್ಪೀಡಲ್ಲಿ ರೈಲು ಹೋಗ್ತಾ ಉಂಟು ಅಂತೇಳಿ. ನನ್ನ ಪ್ರಕಾರ ನಮ್ಮ ವಂದೇ ಭಾರತ್ ರೈಲು ಕೂಡ ಇದೇ ಥರ ಅಲ್ಲ, ಸೀಟ್ಗಳು ಎಲ್ಲ ನೋಡಲಿಕ್ಕೆ. ನಾನು ಇಲ್ಲಿ ತನಕ ಹೋಗಲಿಲ್ಲ, ಮುಂದಿನ ಬಾರಿ ಬಂದಾಗ ಖಂಡಿತ ವಂದೇ ಭಾರತ್ ರೈಲನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇಲ್ಲಿದ್ದೇನೆ ನಾನು. ಇದರ ಸ್ಟೆಬಿಲಿಟಿ ಎಷ್ಟು ಉಂಟು ಅಂತೇಳಿ ಚೆಕ್ ಮಾಡುವ. ಸುಮಾರು ಜನ ಇಲ್ಲಿ ನಿಂತಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲದೆ ರೈಲು ಇಷ್ಟೇ ಸ್ಪೀಡಲ್ಲೇ ಸಾಗ್ತಾ ಉಂಟು ನೋಡಿ. ಅವರು ಆಚೀಚೆ ವಾಲ್ದಾಗಲಿ ಎಂಥ ಸಮಸ್ಯೆಯೂ ಇಲ್ಲ, ಆರಾಮಕ್ಕೆ ನಿಂತಿದ್ದಾರೆ. ಹಾಗೆ ನಾನಿಲ್ಲಿ ಒಂದು ನೀರಿನ ಬಾಟಲನ್ನು ಇಟ್ಟಿದ್ದೇನೆ ನೋಡಿ. ನೀರಿನ ಬಾಟಲಿನ ನೀರು ಅಲ್ಲಿಂದಲ್ಲಿಗೆ ಸ್ವಲ್ಪ ಅಲ್ಲಾಡ್ತಾ ಉಂಟಷ್ಟೇ. ನೋಡಿ, ಬಾಟಲ್ ಅಲ್ಲಾಡ್ತಾ ಇಲ್ಲ, ಆದರೆ ನೀರು ಅಲ್ಲಿಂದಲ್ಲಿಗೆ ಸ್ವಲ್ಪ ಅಲ್ಲಾಡ್ತಾ ಉಂಟು. ಈಗ ಒಂದು ಲಿಪ್ ಬಾಮ್ ಬಂದು ಇಡ್ತೇನೆ ನೋಡಿ. ನೋಡಿ ಎಷ್ಟು ಆರಾಮಕ್ಕೆ ನಿಂತಿದೆ ಅಂತ, ಚೂರು ಅಲ್ಲಾಡ್ತಾ ಇಲ್ಲ. ಗ್ವಾಂಗ್ಜೋ ತಲುಪಿದೆವು ರೈಲ್ವೆ ಸ್ಟೇಷನ್. ಗ್ವಾಂಗ್ಜೋ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ದೊಡ್ಡ ಸ್ಟೇಷನ್, ಮೇನ್ ಸಿಟಿ ಆದ ಕಾರಣ. ಈಗ ಇಲ್ಲಿ ವಾಪಸ್ ನಾನು ಇಲ್ಲಿಂದ ಹೊರಗಡೆ ಹೋಗಬೇಕಿದ್ರೆ ಸೆಕ್ಯೂರಿಟಿ ಥರ, ಇಮಿಗ್ರೇಷನ್ ಥರ, ಅಲ್ಲಿ ನಾನು ನನ್ನ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಿ ಹೊರಗಡೆ ಹೋಗಬೇಕು.